ಸ್ನೇಹಿತರೆ, ನಾವು ಮುಂದೆ ವತ್ಸಾಸುರ ಸಂಹಾರದ ಬಗ್ಗೆ ತಿಳ್ಕೊಳ್ಳೋಣ. ನಂದಗೋಪ ಗೋಕುಲದಲ್ಲಿ ನಡೀತಾ ಇರತಕ್ಕಂತಹ ಅವಘಡಗಳು, ಈ ಅಪಶಕುನಗಳು ಅಂತ ಹೇಳ್ತಾರೆ, ಅದನ್ನು ನೋಡಿ ಕೃಷ್ಣ ಬಲರಾಮರಿಗೆ ಮತ್ತು ಗೋಕುಲವಾಸಿಗಳಿಗೆ ಏನೋ ಆಪತ್ತು ಸಂಭವಿಸುತ್ತೋ ಅಂತ ಹೆದರ್ಕೊಂಡ್ಬಿಟ್ಟು ಊರಿನ ಹಿರಿಯರೊಡನೆ ಸಮಾಲೋಚನೆ ಮಾಡಿ ಎಲ್ಲರ ಅಭಿಪ್ರಾಯದ ಹಾಗೆ ಗೋಕುಲವನ್ನು ತೊರೆದು, ಯಾಕೋ ಸರಿ ಇಲ್ಲ, ಇಲ್ಲಿ ಒಂದಾದ್ಮೇಲೆ ಒಂದೇನೇನೋ ಆಗ್ತಾ ಇದೆ ಅಂತ ವೃಂದಾವನಕ್ಕೆ ಹೋಗಿ ನೆಲೆಸೋದಕ್ಕೆ ನಿರ್ಧಾರ ಮಾಡಿದ್ರು. ಬಲರಾಮ ಕೃಷ್ಣರು ವೃಂದಾವನದಲ್ಲಿ ಗೋಪ ಬಾಲಕರ ಜೊತೆ ಸೇರಿಕೊಂಡು ಹೋರಿಗಳ ಥರ ಗುಟ್ರು ಹಾಕೋದು, ಈ ಮಕ್ಕಳ ಆಟಗಳು ಅಂತೀವಲ್ಲ, ಗುಟ್ರು ಹಾಕೋದು, ಕಾಡು ಪಕ್ಷಿ ಪ್ರಾಣಿಗಳ ಧ್ವನಿಗಳನ್ನು ಅನುಸರಿಸೋದು. ಇಲ್ಲೊಂದು ಕೋಗಿಲೆ ಅಂತ ಕೂಗಿದ ತಕ್ಷಣ ಈ ಮಕ್ಕಳು ಇನ್ನೊಂದು ಕೂಗಿದ್ರೆ ಇನ್ನೊಂದು ಮರದಲ್ಲಿ ಇನ್ನೊಂದು ಕೂಗುತ್ತೆ, ನಾವು ಗಮನಿಸ್ತಾ ಇರ್ತೀವಿ. ಮರ ಹತ್ತೋದು, ಗೋವರ್ಧನ ಪರ್ವತದ ಮೇಲೆ ಕೂತ್ಕೊಂಡು ಕೊಳಲು ನುಡಿಸೋದು, ಗೋವುಗಳನ್ನು ಹಚ್ಚ ಹಸಿರ ಹುಲ್ಲನ್ನು ಮೇಯಲ್ಲಿ ಬಿಟ್ಟುಬಿಟ್ಟು ತಾವು ಆಟಗಳಲ್ಲಿ, ಯಾವಾಗಲೂ ಇದು ಉಂಟು, ಅದು ಪಾರ್ಗ ಅದು ಮೇಯ್ತಿರುತ್ತೆ, ಈ ಹುಡುಗರೆಲ್ಲ ಸೇರಿಕೊಂಡು ಆಟದಲ್ಲಿ ತಲ್ಲೀನರಾಗಿ ಇರ್ತಾಯಿದ್ರು. ಯಮುನೆಯಲ್ಲಿ ಹೋಗಿ ಸ್ನಾನ ಮಾಡೋದು, ಓಡೋಗೋದು, ಧುಮುಕೋದು, ಸ್ನಾನ ಮಾಡೋದು, ಒಬ್ಬರ ಮೇಲೆ ಮತ್ತೊಬ್ಬರು ನೀರು ಎರಚ್ಕೊಳ್ಳೋದು, ನೀರಾಟ ಆಡೋದು. ಆಮೇಲೆ ತಾಯಿ ಕೊಟ್ಟಿರ್ತಾಳಲ್ಲ ಮೊಸರನ್ನ, ಅದು ಒಂದು ಯಾವಾಗಲೂ ಹಾಳಾಗಲ್ಲ, ಅನ್ನ ಮೊಸರು ಕಟ್ಟಿಬಿಟ್ರೆ ಮೊಸರನ್ನ ಆ ಮೊಸರನ್ನದ ಬುತ್ತಿನ ಸ್ನೇಹಿತರೊಂದಿಗೆ ಹಂಚಿಕೊಂಡು ಊಟ ಮಾಡೋದು. ಆಮೇಲೆ ಸಾಯಂಕಾಲ ಆದಮೇಲೆ ಹಸು ಕರುಗಳ ಜೊತೆಗೆ ವಾಪಸ್ಸು ಮನೆಗೆ ಹಿಂತಿರುಗತಕ್ಕಂತಹದ್ದು. ಹೀಗೆ ಸಂತೋಷವಾಗಿ ಇವರೆಲ್ಲರೂ ಸ್ನೇಹಿತರು ಕಾಲ ಕಳೀತಾ ಇದ್ದರು. ಒಂದು ದಿವಸ ಹೀಗೆ ಹಸು ಕರುಗಳನ್ನು ಹುಲ್ಲುಗಾವಲಿಗೆ ಕರ್ಕೊಂಡು ಹೋಗ್ತಾ ಇದ್ದರು. ಆಗ ರಾಕ್ಷಸ ಒಬ್ಬ ಏನು ಮಾಡ್ದ, ಕರುವಿನ ಹಾಗೆ ವೇಷವನ್ನು ಧರಿಸ್ದ. ಕರುಗಳ ಮಧ್ಯೆ ಸೇರಿರತಕ್ಕಂಥದ್ದನ್ನು ಶ್ರೀಕೃಷ್ಣ ಗಮನಿಸ್ದ. ಬಲರಾಮನಿಗೂ ಮೆತ್ತಿಗೆ ವಿಷಯವನ್ನು ತಿಳಿಸ್ದ, ನೋಡು ಹಿಂಗೆ ಬಂದು ಸೇರಿಕೊಂಡಿದ್ದಾನೆ ಗುಂಪಿನಲ್ಲಿ ಅಂತ. ಕೃಷ್ಣ ಮೆತ್ತಿಗೆ ಆ ಕರುವಿನ ವೇಷವನ್ನು ಧರಿಸಿರತಕ್ಕಂತಹ ರಾಕ್ಷಸನ ಸಮೀಪಕ್ಕೆ ಹೋಗಿ ಇದ್ದಕ್ಕಿದ್ದ ಹಾಗೇ ಕರುವಿನ ಬಾಲ ಮತ್ತು ಹಿಂಗಾಲನ್ನು ಹಿಡ್ಕೊಂಡು ಗರಗರ ಗರಗರ ಅಂತ ತಿರುಗಿಸಿ ಆಕಾಶದಷ್ಟು ಎತ್ತರಕ್ಕೆ ಎಸೆದ. ಕೃಷ್ಣ ಎಸೆದ ರಭಸಕ್ಕೆ ವತ್ಸಾಸುರ ಸಾವನ್ನು ಅಪ್ಪದ. ಆ ವತ್ಸಾಸುರ ಮೇಲಿಂದ ರಾಕ್ಷಸ ರೂಪದಲ್ಲಿ ಬೇಲದ ಮರದ ಮೇಲೆ ಬಿದ್ದ. ಇದರಿಂದ ಏನಾಯಿತು, ನೂರಾರು ಬೇಲದ ಕಾಯಿಗಳ ಸಹಿತ ಭೂಮಿ ಮೇಲೆ ಬಿದ್ದ. ಇದನ್ನು ನೋಡಿದ ಗೋಪಬಾಲಕರು ಕೃಷ್ಣನನ್ನು ಭಲೇ ಕೃಷ್ಣ ಭಲೇ ಅಂತ, ಅವ್ರಿಗೆಲ್ಲ ಬೇಲದ ಕಾಯಿ ಬೇರೆ ಸಿಕ್ತಲ್ಲ ತಿನ್ನೋಕ್ಕೆ, ಹೊಗಳಿದ್ರು. ದೇವತೆಗಳ ಶತ್ರುವಾದಂತಹ ವತ್ಸಾಸುರನ ಸಂಹಾರದಿಂದ ಸಂತುಷ್ಟರಾಗಿ ದೇವತೆಗಳೆಲ್ಲರೂ ಕೂಡ ಹೂಮಳೆ ಸುರಿಸಿದ್ರು. ಇದುವರೆಗೆ ನಾವು ವತ್ಸಾಸುರನ ವಧೆ, ಅವನ ಸಂಹಾರ ಹೇಗೆ ಆಯಿತು ಅಂದರೆ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ ಅನ್ನತಕ್ಕಂತಹ ಮಾತಿನ ಹಾಗೆ ದುಷ್ಟರಾದ ಒಬ್ಬೊಬ್ಬರನ್ನೇ ಶ್ರೀಕೃಷ್ಣ ಪರಮಾತ್ಮ ಸಂಹಾರ ಮಾಡಿಕೊಂಡು ಬಂದ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.